ಅಂತ ಭಾವಿಸ್ತಾ ನಿಮ್ಮ ನಾವು ಕೂಡ ಚೆನ್ನಾಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಬೆಳಗ್ಗೆಯಿಂದ ನಾನು ವ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಸ್ವಲ್ಪ ಫೇಸ್ಗೆ ಮಾಯ್ಶ್ಚರೈಸರು ಹಾಗೆ ಸನ್ಸ್ಕ್ರೀನ ಡೈಲಿ ಯೂಸ್ ಮಾಡ್ತೀನಿ. ಹಾಗಾಗಿ ಅದನ್ನು ಕೂಡ ಹಚ್ಕೊಂಡು ಪಾಪುಗೆ ಕೂಡ ರೆಡಿ ಮಾಡಿ ಕೂರಿಸಿದ್ದೀನಿ ಒಂದು ಕಡೆ. ಪಾಪು ಸೈಲೆಂಟಾಗಿ ಸುಮ್ಮನೆ ಕೂತಿದ್ದಾರೆ. ಮುಂಚಿತವಾಗಿ ಅವ್ರಿಗೆ ಫ್ರೆಶ್ ಅಪ್ ಮಾಡಿ ಕರ್ಕೊಂಬಂದು ಕೂರಿಸ್ಕೊಂಡಿದ್ನಲ್ವ, ಹಾಗಾಗಿ ಸುಮ್ಮನೆ ಮಂಚದ ಮೇಲೆ ಮಾತಾಡ್ಸ್ಕೊಂತ ಆಟಾಡ್ಕೊಳ್ತಾ ಕೂತಿದ್ರು ಅವ್ರ ಪಾಡಿಗೆ ಅವರು. ಯಾವಾಗಲೂ ಅಷ್ಟೇ ಪಾಪು ಮೇಲೆ ಗಮನ ಕೊಡ್ತಾನೆ ಇರ್ತೀನಿ. ಯಾಕೆಂದರೆ ಮಂಚದ ಮೇಲೆ ಅವ್ರಿಗೆ ಅಷ್ಟು ನೀಟಾಗಿ ಇಳಿಯೋಕ್ಕೆ ಬರೋಲ್ಲ, ಬಿದ್ದು ತಲೆಗೆಲ್ಲ ಏಟ್ ಮಾಡ್ಕೊಂಬಿಡ್ತಾರೆ ಅಂತ. ಯಾವಾಗೂ ಅವ್ರನ್ನ ಹತ್ತಿರ ಇಟ್ಕೊಂಡೆ ನಾನು ಕೆಲಸ ಅಥವಾ ನನಗೆ ಏನೇ ಕೆಲಸ ಇದ್ರೂ ಕೂಡ ಬಿಟ್ಬಿಟ್ಟು ಅವ್ರನ್ನ ನೋಡ್ಕೊಂಡ್ಬಿಡ್ತೀನಿ. ಕೆಲವು ಸಾರಿ ನ್ಯೂಸ್ಗಳೆಲ್ಲ ನೋಡ್ತಿದ್ವಲ್ವ, ಬಕೆಟಲ್ಲಿ ಬಿದ್ದೊಂದು ಪಾಪು ಸಾವಾಗಿದೆ, ಅವ್ರ ಮೊಮ್ಮ ಕೂಡ ತೀರ್ಕೊಂಡು, ಅದೆಲ್ಲ ನೋಡಿದಾಗ ಸಖತ್ ಬೇಜಾರಾಗುತ್ತೆ. ಮೊನ್ನೆ ಒಂದು ಪಾಪು 7 ಮಂತ್ ಬೇಬಿ ಕೂಡ ಉದಿಸ್ಲಿಕ್ಕೆ ದಾಸವಾಳ ಹೂ ನುಂಗಿದೆ ಅಂದ್ರಲ್ವ, ಅವೆಲ್ಲ ಕೇಳಿದಾಗ ಮನಸ್ಸಿಗೆ ತುಂಬ ಬೇಜಾರಾಗುತ್ತೆ. ಮಕ್ಳ ಮೇಲೆ ಎಷ್ಟು ಗಮನ ಇಟ್ಟರೂ ಕೂಡ ಸಾಲದು ಅನಿಸುತ್ತೆ. ಎಷ್ಟೇ ಕೆಲಸ ಇರಲಿ, ಎಷ್ಟೇ ಪ್ರೆಷರ್ ಇದ್ದರೂ ಕೂಡ ಮಕ್ಕಳನ್ನ ನೋಡ್ಕೊಳ್ತಾನೆ ಇರಬೇಕು. ಅದನ್ನೆಲ್ಲ ನೋಡಿದ್ರೆ ನನಗಂತೂ ತುಂಬ ಬೇಜಾರಾಯಿತು. ಎಷ್ಟು ಹರ್ಟ್ ಆಯಿತು ಅಂದರೆ ಆ ತಾಯಿಗೆ ಎಷ್ಟು ನೋವಾಗಿರಬೇಕು ಅಂತ ಅನ್ನಿಸ್ಬಿಡ್ತು. ಹಾಗಾಗಿ ನಾನು ನಮ್ಮ ಪಾಪುನ ಎಷ್ಟು ಸಾಧ್ಯನೋ ಅಷ್ಟು ಕೇರ್ಫುಲ್ಲಾಗಿ ನೋಡ್ಕೊಳ್ತೀನಿ. ನಮ್ಮ ಪಾಪುನೂ ಅಷ್ಟೇ ಕೆಳಗಡೆ ಆಟಾಡ್ಬೇಕಾದ್ರೆ ಬಿದ್ದು ತಲೆಗೆ ಏಟ್ ಮಾಡಿಕೊಂಡು 1-2 ವೀಕೆಲ್ಲ ಸಫರ್ ಪಟ್ಟಿದ್ದೀವಿ ನಾವು ನನ್ನ ಮನೆಯವರು. ಯಾಕಂದರೆ ಫುಲ್ ಅದು ಹಣೆ ಎಲ್ಲ ದಪ್ಪ ಆಗಿ ಅದರಲ್ಲೆಲ್ಲ ಕ್ಯೂ ಎಲ್ಲ ಕಟ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಬೆಳಗ್ಗೆನೇ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈಗ ಕುದಿಸ್ಲು ರಂಗೋಲಿ ಎಲ್ಲ ಆಗಿದೆ. ಬೆಳಗ್ಗೆ ಟಿಫನ್ಗೆ ಅಂತೇಳಿ ಸಿಂಪಲ್ಲಾಗಿ ಚಪಾತಿ ಪಲ್ಯ ಮಾಡ್ಕೊಂಡಿದ್ದೆ, ಕ್ಯಾಪ್ಸಿಕಮ್ ರೈಸು. ನಮ್ಮ ಪಾಪು ಕೂಡ ಅಷ್ಟೇ ಆಲ್ರೆಡಿ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಕೂರಿಸಿದ್ದೀನಿ. ಇನ್ನೇನು ಪೂಜೆ ಮಾಡ್ಕೊಬೇಕು ಅಷ್ಟೇ. ನಾನು ನೋಡಿ ಆಲ್ರೆಡಿ ಸ್ನಾನ ಮಾಡಿ ರೆಡಿಯಾಗಿ ಒದ್ದಾಡ್ತಿದ್ದಾರೆ. ಏನು ಮಲ್ಗಳಲ್ವಾ, ಸ್ನಾನ ಮಾಡಿಸ್ಬಿಟ್ರೆ ಮಲ್ಕೊಂಡ್ಬಿಡ್ತಾರೆ ಅಂತೇಳಿ ರೆಡಿ. ಅಂದರೆ ಫಸ್ಟ್ ಸ್ನಾನ ಮಾಡಿಸ್ಬಿಡ್ತೀನಿ. ಸ್ನಾನ ಮಾಡಿಸಿ ರೆಡಿ ಮಾಡಿಬಿಟ್ರೆ ಅವ್ರ ಪಾಡಿಗೆ ಅವ್ರು ಮಲ್ಕೊಂಡ್ಬಿಡ್ತಾರೆ, ಯಾವುದೇ ರೀತಿ ತೊಂದರೆ ಇರಲ್ಲ. ಹಾಗಾಗಿ ಫಸ್ಟ್ ಅವ್ರಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಮಲ್ಕೊಂಡು ಪೂಜೆ ಕೂಡ ಮಾಡ್ಕೊಬೇಕು. ಹಾಗೆ ಮಧ್ಯಾಹ್ನ ಕೂಡ ಅಡುಗೆ ಮಾಡಬೇಕು. ಇವತ್ತಿನ ಹಸ್ಬೆಂಡ್ ಡ್ಯೂಟಿನ ಸ್ವಲ್ಪ ಸಂಜೆ ಬರೋದು ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮ ಇಬ್ಬರಿಗೆ ಅಂತ ಸಿಂಪಲಾಗಿ ಏನೋ ಟಿಫನ್ ಮಾಡ್ಕೊಳ್ತೀನಿ ಅಷ್ಟೇ, ಜಾಸ್ತಿ ಏನಿರಲ್ಲ. ಅವ್ನ ಪಾಪು ಅಂತ ಹಂಗಾಗಿ ನೈಟ್ಗೆ ಅಡುಗೆ ಏನೇನು ಮಾಡ್ತೀನಿ. ಹಾಗೆ ನೈಟ್ ರೋಟಿ ಮಾಡಿದಿರಲ್ವ, ಹಾಗಾಗಿ ಆರಿಸೋದು ಕೂದಲು ಆರಿಸ್ಕೊಳ್ತಾರಂತೆ. ಇರೋದು ಕೂಡ ನಮ್ಮ ಪಾಪ ಮುಂಚೆ ಎಲ್ಲ ಸಖತ್ ಬೋರಿಂಗ್ ಆಗ್ತಿತ್ತು, ಆದರೆ ಈಗ ಅಷ್ಟು ಬೇಜಾರು ಅನ್ಸಲ್ಲ. ನಮ್ಮ ಪಾಪು ಇರ್ತಾನಲ್ವ, ಟೈಮ್ ಸ್ಪೆಂಡ್ ಆಗೋದೇ ಗೊತ್ತಾಗಲ್ಲ ನನಗಂತೂ. ಆಯ್ತು ಇನ್ನೇನು ಪೂಜೆ ಮಾಡ್ಕೊಬೇಕು ಬನ್ನಿ. ನಮ್ಮ ಪಾಪ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಪತ್ಲು ಹಾಕಿದ್ದೀನಲ್ಲ, ಬೇರೆದು ಹಾಕಕ್ಕ ಪತ್ಲು ಬೇಡವಂತೆ ಬೇರೆದು ಹಾಕ್ಬೇಕಾದ್ರೆ. ನಂಗೆ ನೋಡಿ ಕೆಲಸ ಎಷ್ಟೊಂದು ಬಿದ್ದಿದೆ. ಇನ್ನು ನೀವು ನೋಡಿದ್ರೆ ಈಗ ಹಠ ಮಾಡ್ತಾ ಇದ್ದಾನೆ. ಬನ್ನಿ ಇವತ್ತಿನ ಪೂಜೆ ಕೂಡ ನೋಡಿ ಏನೂ ರೆಡಿ ಮಾಡ್ಕೊಂಡಿಲ್ಲ, ಈಗ ಸ್ಟಾರ್ಟ್ ಮಾಡಬೇಕು. ಇನ್ನೇನು ಪೂಜೆ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ. ನಮ್ಮ ಪಾಪನ ಮಂಚದ ಮೇಲೆ ಕೂರಿಸಿ ಅಥವಾ ಚೇರ್ ಮೇಲೆ ಕೂರಿಸಿ ಅವ್ರನ್ನ ಟಿ ವಿ ಹಾಕ್ಬಿಟ್ಟು ಬಿಟ್ಬಿಡ್ತೀನಿ. ಇಲ್ಲಾಂದರೆ ಹಾಳಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಎತ್ಕೊಮ್ಮ ಅಂತೇಳಿ. ಅವ್ರಿಗೂ ಕೂಡ ಅಷ್ಟೇ ಏನಾದರೂ ಸ್ನ್ಯಾಕ್ಸ್ ಅಥವಾ ಏನಾದ್ರು ಕೈಯಲ್ಲಿ ಕೊಟ್ಟರೆ ತಿನ್ಕೊಳ್ತಾ ಸುಮ್ಮನೆ ಕೂತಿರ್ತಾರೆ. ಇಲ್ಲಾಂದರೆ ನಮ್ಮ ಪಾಪು ಎತ್ಕೊ ಅಂತ ಹಠ ಮಾಡ್ತಾರೆ. ಇನ್ನೂ ಪೂಜೆ ಕೂಡ ಮುಗಿಸಿಲ್ಲ, ಹಾಗಾಗಿ ಪೂಜೆ ಮಾಡಿಕೊಂಡು ತದನಂತರ ಎತ್ಕೊಳ್ತೀನಿ. ಹಾಗೆ ತಿಂಡಿ ತಿಂದು ಪೂಜೆ ಮಾಡಿಸ್ಕೆ ಲೇಟ್ ಆಗಿಬಿಡ್ತು. ಆಲ್ರೆಡಿ 10:15 ಆಗ್ಬಿಡ್ತು. ಹಾಗಾಗಿ ಫಸ್ಟ್ ಪೂಜೆ ಮಾಡ್ಕೊಂಬಿಡೋಣ ಅಂತೇಳಿ ದೇವ್ರ ಸಾಮಾನೆಲ್ಲ ತೊಗೊಂಬಂದು ಫಸ್ಟು ಬೆಳ್ಕೊಳ್ತಿದ್ದೀನಿ. ಎಲ್ಲ ಬೆಳಗ್ಗೆ ತೊಳೆದು ಎತ್ತಿಟ್ಕೊಂಡು ಆದಮೇಲೆ ಪೂಜೆ ಮಾಡ್ಕೊಬೇಕು. ಪಾಪುನ ಕೂಡ ಅಷ್ಟೇ ಮಾತಾಡ್ಸ್ಕೊಳ್ತಾನೆ ಇರ್ತೀನಿ. ಏಕೆಂದರೆ ಅವ್ರನ್ನ ಸದ್ಯಕ್ಕೆ ಕೆಳಗಡೆ ಬಿಟ್ಟಿರಲ್ಲ ನಾನು. ಏಕೆಂದರೆ ನಾನು ಪೂಜೆ ಮುಗಿಸಿ ಅವ್ರನ್ನ ಎತ್ಕೊಳ್ಳೋವರೆಗೂ ಅವ್ರು ಚೇರ್ ಮೇಲೆ ಅಥವಾ ಮಂಚ ಮೇಲೆ ಕೂರಿಸ್ಕೊಂಡಿರ್ತೀನಿ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಪಾಪುಗೆ ಜ್ಯೂಸ್ ಕೂಡ ಮಾಡಿಕೊಡ್ಬೇಕು. ಇನ್ನೇನು ಅವ್ರ ಪಾಡಿಗೆ ಅವ್ರು ಕೂತ್ಕೊಂಡು ಟಿ ವಿ ನೋಡ್ತಾ ಇದ್ದಾರೆ. ಟಿ ವಿ ನೋಡ್ತಾ ಇರೋದ್ರಿಂದ ಅಷ್ಟೊಂದು ಹಠ ಮಾಡಲ್ಲ. ಹಾಗಾಗಿ ಇನ್ನೇನು ಪೂಜೆ ಸಾಮಾನೆಲ್ಲ ತೊಳೆದ್ಕೊಂಡು ಎತ್ತಿಟ್ಕೊಂಡಿದ್ದೀನಿ. ಹಸ್ಬೆಂಡ್ ಕೂಡ ಅಷ್ಟೇ ಬೆಳಿಗ್ಗೆ ಟಿಫನ್ ಮಾಡಿದ್ದು ಅದನ್ನೇ ತಿನ್ಕೊಂಡ್ಬಿಟ್ಟು ಹೋಗಿದ್ದಾರೆ. ಹೇಗಿದ್ರು ಅವ್ರು ಮಧ್ಯಾಹ್ನ ಬರಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ನಮ್ಮಿಬ್ಬರಿಗೆ ಅಂತ ಸಿಂಪಲಾಗಿ ಏನಾದರೂ ಮಾಡ್ಕೊಂಡ್ರೆ ಆಗುತ್ತೆ ಅಂತೇಳಿ ನಾನು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಇದ್ದೀನಿ. ಇನ್ನೂ ಬಟ್ಟೆ ಎಲ್ಲ ವಾಶ್ಗೆಲ್ಲ ಹಾಕಿದ್ದೀನಿ, ಅದನ್ನು ಕೂಡ ತೆಗೆದು ಒಣಗಾಕೊಬೇಕು. ಹಾಗೆ ನಮ್ಮ ಪಪ್ಪು ಟಿ ವಿ ಹಾಕಿದ್ದನ್ನು ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೇನು ನಾನು ಕೂಡ ಸಿಂಪಲ್ಲಾಗಿ ಬೇಗ ಪೂಜೆ ಮಾಡಿಕೊಂಡೆ. ಇವತ್ತು ಬೇರೆ ಹುಣ್ಣಿಮೆ ಆಗಿತ್ತಲ್ವ, ಹಾಗಾಗಿ ಬೇಗ ಪೂಜೆ ಮಾಡಬೇಕು ಅಂತ ಅಂದ್ಕೊಂಡ್ರು ಕೂಡ ಆಗಲಿಲ್ಲ. ನೆಲ ಒರೆಸ್ಕೊಂಡು ಪೂಜೆ ಮಾಡಿಸಿದ್ದೀನಿ. 10:30 10:45 ಆಗೋಯ್ತು. ನಮ್ಮ ಪಾಪು ಬೇರೆ ಹಠ ಮಾಡ್ತೀನಲ್ವ, ಅವನು ಕೂಡ ಸಮಾಧಾನ ಮಾಡ್ಕೊಬೇಕು. ಯಾಕೆಂದರೆ ಮಕ್ಕಳಿರೋ ಮನೆಯಲ್ಲಾದರೆ ಸ್ವಲ್ಪ ಡಿಲೇ ಅನಿಸುತ್ತೆ, ನಿಧಾನ ಆಗುತ್ತೆ. ಯಾಕೆಂದರೆ ಅವ್ರನ್ನ ನೋಡ್ಕೊಬೇಕು, ಅವ್ರಿಗೆ ಟಿಫನ್ ತಿನ್ಬೇಕು, ಹಾಗೆ ಅವ್ರಿಗೆ ರೆಡಿ ಮಾಡಬೇಕು. ನಮ್ಮ ಪಾಪು ರೆಡಿ ಮಾಡಿಸ್ಕೊಳೋದು ಅಂದ್ರೆ ಅವ್ರಿಗೆ ಇಷ್ಟನೇ ಇಲ್ಲ. ಅದರಲ್ಲೂ ತಲೆ ಬಾಚಬೇಕು ಅಂದರೆ 1 ಗಂಟೆ ಬೇಕು ಅವ್ರನ್ನ ಆಟಾಡಿಸ್ಕೊಳ್ತಾ ಸಮಾಧಾನ ಮಾಡ್ಕೊಳ್ತಾ ಮಾಡೋಷ್ಟರಿಗೆ. ಹಾಗಾಗಿ ಪೂಜೆ ಕೂಡ ಮುಗಿಸ್ಕೊಂಡೆ. ಈಗ ಸಿಂಪಲಾಗಿ ಹುಣ್ಣಿಮೆ ದಿವಸದ ಪೂಜೆ ಕೂಡ ಆಯಿತು. ಇನ್ನೇನು ಪಾಪ ಕೂಡ ಅಷ್ಟೇ ಉತ್ಪತ್ತಿ ಎಲ್ಲ ಕೊಟ್ಟು ಅವರು ಕೂಡ ಬೆಳಗ್ಬಿಟ್ಟು ಮತ್ತೆ ಕೂತ್ಕೊಂಡಿದ್ದಾರೆ.
ಮತ್ತು ಹೊರಗಡೆ ಊದಿಸ್ಲಿಕ್ಕೆ ಕೂಡ ಬೆಳಗ್ಗೆ ಬರೋಣ ಅಂತ ಬಂದೆ. ನಮ್ಮ ಪಾಪ ಹೊರಗೆ ಬಂದುಬಿಡ್ತಾರೆ ಅಂತಲೇ ವುಡನ್ ಶೀಟ್ ತೆಗಿಲಾರ್ದೇ ಡೋರ್ ಕ್ಲೋಸ್ ಮಾಡ್ಕೊಂಡೇ ಮಾಡ್ತೀನಿ. ಈಗ ವುಡನ್ ಶೀಟ್ ಹಾಕಿಬಿಟ್ಟು ಉದ್ದಿನ ಕಡ್ಡಿ ಬೆಳಗೋಣ ಅಂತೇಳಿ ಬಂದೆ. ವುಡನ್ ಶೀಟ್ ತೆಗಿತಿದ್ದಂಗೆ ಫಸ್ಟ್ ಹೊರಗಡೆ ಹೋಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅದಕ್ಕೋಸ್ಕರ ಅಂತಲೇ ನಾನು ವುಡನ್ ಶೀಟ್ ತೆಗಿಯೋಕ್ಕೆ ಹೋಗಲ್ಲ. ವುಡನ್ ಶೀಟ್ ತೆಗೆದ್ರೆ ಮೆಟ್ಲು ಕೂಡ ನಿಯರ್ ಇದೆ, ಹಾಗಾಗಿ ಬಿದ್ದೋಗ್ಬಿಡ್ತಾರೆ ಅಂತ ಭಯಕ್ಕೆ ನಾನು ವುಡನ್ ಶೀಟ್ ಕೂಡ ತೆಗಿಯಲ್ಲ. ಮುಗಿಸ್ಕೊಂಡೆ. ಅವ್ರ ಹುಂಡಿ ಇದೆ ಅಲ್ವಾ, ಅವರು ಕೂಡ ದೇವ್ರಿಗೆ ಕೈ ಮುಗ್ದೆಲ್ಲ ಬಂದು ಕೂತಿದ್ದಾರೆ. ಅವ್ರ ಹುಂಡಿ ಇದೆಯಲ್ಲ, ಹುಂಡಿಗೆ ಅವ್ರ ಪಪ್ಪ ಬೆಳಗ್ಗೆ ದುಡ್ಡು ಕೊಟ್ಟು ಹೋಗಿದ್ರು. ಅವ್ರ ಹುಂಡಿ ಕೊಡಮ್ಮ ಅವ್ರಿಗೆ ಹಾಕೋಕ್ಕೆ ಅಂತ. ಅವ್ರದ್ದೇ ಅಂತ ಸೇವ್ ಮನಿ ಅಂತ ಕೊಟ್ಟಿರ್ತಾರೆ, ಅದನ್ನು ಹಾಕ್ತೀವಿ ಯಾವಾಗಲೂ ಡೈಲಿ. ಅವ್ರ ಕೈಲಿ ಎಷ್ಟಿರುತ್ತೋ ಅಷ್ಟನ್ನ ಪಾಪುಗೆ ಡ್ಯೂಟಿಗೆ ಹೋಗ್ಬೇಕಾದ್ರೆ ಕೊಟ್ಬಿಟ್ಟು ಹೋಗ್ತಾರೆ. ಅವರು ಕೂಡ ಅಷ್ಟೇ ಕರೆಕ್ಟಾಗಿ ಅಮ್ಮ ಹುಂಡಿ ಕೊಡು ಅಂತ ಬಂದು ಹುಂಡಿ ಇಸ್ಕೊಂಡು ಅಮೌಂಟ್ ಹಾಕ್ತಾರೆ ಅದರೊಳಗಡೆ. ಡೈಲಿ 100 ರೂಪೀಸ್ ಸೇವ್ ಮನಿ ಮಾಡ್ತಾರೆ ನಮ್ಮ ಪಾಪುಗೆ ಅಂತಲೇ ಇದು. ಅವ್ರ ಪಪ್ಪ ಡೈಲಿ ಕೊಡ್ತಾರೆ. ಅಟ್ಲೀಸ್ಟ್ ಡ್ಯೂಟಿನ ಬಂದ ತಕ್ಷಣ ಏನಾದ್ರು ಅಂಗಡಿಯಲ್ಲಿ ಚೇಂಜ್ ಸಿಕ್ಕರೆ ಅದನ್ನು ಕೂಡ ತಂದು ನನ್ನ ಕೈಲಿ ಕೊಡ್ತಾರೆ, ಹಾಕು ಪುಟ್ಟ ಅಂತೇಳಿ. ಅದು ರೂಢಿ ಮಾಡಿಸಿದ್ದೀವಿ ಅವಾಗಿಂದನೇ. ಆಲ್ರೆಡಿ ಹುಂಡಿ ಕೂಡ ತುಂಬ ಬಂದಿದೆ. ನೋಡೋಣ ನೆಕ್ಸ್ಟ್ ಹುಂಡಿ ಹೊಡೆದಾಗ ಎಷ್ಟಾಗಿದೆ ಅಂತ ಕೂಡ ಹೇಳ್ತೀನಿ. ಹಾಗೆ ಏನು ತೊಗೋಬೇಕು ಅಂತಿದ್ವಿ ಅಂತ ಕೂಡ ಶೇರ್ ಮಾಡ್ತೀನಿ. ತುಂಬ ವೆಯ್ಟ್ ಆಗಿದೆ, ಜಾಸ್ತಿ ಚೇಂಜೇ ಇದೆ ಇದರಲ್ಲ, ಹಾಗಾಗಿ ಸಾಕಾಯಿತು. ಪಪ್ಪ ಕೊಟ್ಟಿದ್ದು ಅಷ್ಟೇ ಇವತ್ತು, ಮತ್ತೆ ನಾಳೆ ಕೊಡ್ತಿದ್ದಂತೆ. ಆಯಿತಾ, ನಾಳೆ ಚೇಂಜ್ ಹುಡ್ಕೊಡ್ಬೇಕು, ಇಲ್ಲಿದ್ರೆ ಹಠ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. 100 ರೂಪೀಸ್ ಅವ್ರ ಪಪ್ಪ ಕೊಟ್ಟೋಗಿದ್ರು ಅಂತ ಕೊಟ್ಟಿದ್ದೀನಿ. ಹಠ ಮಾಡ್ದೆ ಅಂತ ನಾನು 10 ರೂಪಾಯಿ ಇತ್ತು, ಅದನ್ನೇ ಕೊಟ್ಟಿದ್ದೀನಿ. ಸರಿ ಹಾಕಿ, ಬತ್ತಿಲ್ವಂತೆ ಹಾಕೋಕ್ಕೆ. ಈ ಥರ ಮಕ್ಳಿಗೆ ಹೇಳ್ಕೊಡ್ತಾ ಇರಬೇಕು, ಅವರು ಕೂಡ ಮೈಂಡು ಇರುತ್ತೆ. ದುಡ್ಡು ಕೊಟ್ಟರೆ ತಿನ್ನಬೇಕು ಅಂತ ಅನ್ಸಲ್ಲ. ಈ ಥರ ಸೇಮ್ ತುಂಬ ಖುಷಿ ನಮ್ಮ ಪಪ್ಪಗೆ ಇರುತ್ತೆ ಹುಂಡಿಗೆ ಹಾಕಬೇಕು ಅಂದರೆ. ಎತ್ತಿಡ್ಬೇಕಾ? ಎತ್ತು, ನೀನೇ ಎತ್ಕೋ. ತುಂಬ ವೆಯ್ಟ್ ಇದೆ, ನನಗೂ ಎತ್ತಕ್ಕಾಗಲ್ಲ, ಅಷ್ಟು ವೆಯ್ಟ್ ಇದೆ. ಬರೀ ಕಾಯಿನ್ಸೇ ಅರ್ಧ ಇದೆ ಅವ್ರ ಪಪ್ಪ ಕೊಟ್ಟಿರೋದು. ಹಾಕಿದ್ಯಲ್ಲ ಪುಟ್ಟ, ಈಗ ಹಂಗೆ ಹಾಕ್ದ್ಯಾ? ಸೂಪರ್, ಹೈ-ಫೈ. ಸಾಕು, ಎಷ್ಟು ಹಾಕ್ತಾರೆ? ನಿನ್ನೆಯಿಂದ ಒಂದು 500 ರೂಪಾಯಿ ಹಾಕಿದ್ದೆ. ನಿನ್ನೆ ಅವ್ರ ಪಪ್ಪ ಒಂದು 200 ರೂಪಾಯಿ ಕೊಟ್ಟಿದ್ರು, ನಾನೊಂದು ನಿನ್ನೆ ಒಂದು 100 ರೂಪಾಯಿ ಕೊಟ್ಟಿದ್ದೆ. ಈಗ ಒಂದು 100 ರೂಪಾಯಿ ಆಗಿದೆ. ಚೇಂಜ್ ಎಲ್ಲ ಸೇರಿ ಒಂದು 510 ಹತ್ರ ಹಾಕಿದ್ದಾರೆ. ಒಂದೇ ದಿವಸಕ್ಕೆ 500 ರೂಪಾಯಿ ಸೇವ್ ಮನಿ ಮಾಡಿಬಿಟ್ರೆ ನಮ್ಮ ಪಾಪು. ಅವ್ರ ಖುಷಿ, ಒಂದೇ ದಿವಸಕ್ಕೆ 500 ರೂಪಾಯಿ ಸೇವ್ ಮನಿ ಮಾಡಾಯಿತು. ಈ ರೀತಿ ನೋಡಿ ಅವ್ರಿಗೆ ಖುಷಿ, ಹುಂಡಿಯಲ್ಲಿ ದುಡ್ಡು ಹಾಕಿಡೋದು ಅಂತಂದರೆ ಇವಿ ಖುಷಿ ಅಲ್ಲ ಪುಟ್ಟ? ನಿಂಗೆ ಖುಷಿ ಆಯಿತಾ? ನೋಡಿ ತುಂಬ ಖುಷಿ ಪಡ್ತಾರೆ ನಮ್ಮ ಪಾಪು. ಅವ್ರಿಗೆ ಅಂತಲೇ ಅದು, ಅವ್ರಿಗೆ ಅಥವಾ ಏನಾದ್ರು ತೊಗೊಬೇಕು ಅಂತಿದ್ರೆ ಅದೇ ಅಮೌಂಟಲ್ಲಿ ಏನಾದ್ರು ಕೊಡಿಸೋದು ಅವ್ರಿಗೆ ಅಂತೇಳಿ ಸೇವ್ ಮಾಡ್ತಾ ಇರೋದು ಅಷ್ಟೇ. ಯಾರು ಏನು ಮಾಮ? ಅತ್ತೆ ಬಾ, ಅತ್ತೆ ಬಾ, ಅತ್ತೆ ಬಾ. ನೋಡಿ ಹೇಗೆ ಮಾಡ್ತಾನೆ ನಮ್ಮ ಪಾಪು. ಈಗ ಅಡುಗೆ ಸ್ಟಾರ್ಟ್ ಮಾಡೋಕೆ ಮಧ್ಯಾಹ್ನ ಅಂದರೆ ನಮ್ಮ ಪಾಪ ನನ್ನ ಜೊತೆಗೆ ಆಟ ಆಡುವಂಥ ಗಲಾಟೆ. ನೋಡಿ ಕೂಸು ಮರಿ ಮಾಡ್ತೀನಿ ಬಾ ಅಂದೆ, ಕೂಸು ಮರಿ ಮಾಡಿ ಇಳಿಸಿದ್ದೀನಿ. ಇನ್ನು ಕೂದಲು ಕೂಡ ಆರಿಸ್ಕೊಂಡಿಲ್ಲ, ಹಾಗಾಗಿ ಕೂದಲು ಆರಿಸ್ಕೊಂಡು ಹೊರಗಡೆ ಹೋಗೋಣ ಅಂದರೆ ಇಲ್ಲ ಅಮ್ಮ ನಾನು ಹತ್ತಬೇಕು ನಿನ್ನ ಮೇಲೆ ಅಂತ. ನೋಡಿ ಇಲ್ಲಿ ನೀನೇ ಹತ್ಕೋ. ಎಲ್ಲಿಗೆ ಹತ್ತೀಯ ಪಪ್ಪ? ನೋಡಿ ನೋಡಿ ಬಾ ಹೊರಗಡೆ ಹೋಗೋಣ, ಕೂಸು ಮರಿ ಮಾಡ್ಕೊಂತ ನಾವು ಬಾ. ಕೂದಲು ಕೂಡ ಆರಿಸ್ಕೊಬೇಕು, ಹಾಗೆ ಕೂಸು ಮರಿ ಮಾಡ್ಬೇಕಾಯ್ತು ಅಂತ ಅದಕ್ಕೆ ಕೂಸು ಮರಿ ಮಾಡಿಸ್ಕೊಂಡು ಕೂರಿಸ್ಕೊಂಬಿಟ್ಟಿದ್ದೀನಿ ಹಿಂದ್ಗಡೆ. ಕೂದಲು ಆರಿಸ್ಕೊಬೇಕು, ಕೂದಲು ಆರಿಸ್ಕೊಂಡು ಬಿಸಿಲು ತುಂಬಿಲ್ಲ. ಕೂತ್ಕೋ ಸುಮ್ಮನೆ. ತುಂಬ ಬಿಸಿಲಿತ್ತು, ಮೆಟ್ಲು ಕೂಡ ಅಷ್ಟೇ ತುಂಬ ಸುಡ್ತಾಯಿತ್ತು, ಹಾಗಾಗಿ ಕೂತ್ಕೊಳ್ಳೋದು ಬೇಡ ಅಂತ ಹೇಳಿದರೆ ಹಠ ಮಾಡಿ ಕೂತ್ಕೊಂಡಿದ್ದಾರೆ. ಅದ್ರ ಮೇಲೆ ಸರಿ ಅಂದರೆ ಕೂರಿಸಿದ್ದೀನಿ. ನಮ್ಮ ಪಾಪು ಅಂತೂ ನಾನು ಕೂದಲು ಆರಿಸ್ಕೊಳ್ತಿರೋ ಒಂದು ಕಡೆ ಕೂಡ ನಿಲ್ತಾ ಇಲ್ಲ, ಅಷ್ಟು ಕಿತಾಪತ್ತಿದ್ದಾನೆ. ಅದಕ್ಕೋಸ್ಕರ ಹೊರಗೆ ಬಿಡಲ್ಲ, ಯಾಕಂದರೆ ಮೆಟ್ಲು ಕೂಡ ಅಷ್ಟೇ ಹತ್ತಿರ ಇದೆ. ಹಾಗಾಗಿ ಅವನ್ನ ಎನಿ ಟೈಮ್ ನೋಡ್ಕೊಳ್ತಾನೆ ಇರಬೇಕು. ಸ್ವಲ್ಪ ಮೈ ಮಾಡಿದ್ರು ಕೂಡ ಮೆಟ್ಲು ಹತ್ತೋದು ಇಳಿಯೋದು ಅದೆಲ್ಲ ಮಾಡಿಬಿಡ್ತಾರೆ. ಹಾಗಾಗಿ ಅವ್ರನ್ನ ನೋಡ್ಕೊಳ್ತಾನೆ ನಾನು ಕೂಡ ಕೂದಲು ಆರಿಸ್ಕೊಳ್ತಾ ಇದ್ದೆ. ಒಂಥರ ಖುಷಿ ನಮ್ಮ ಪಾಪಗೆ. ಈ ರೀತಿ ಹೊರಗಡೆ ಎಲ್ಲ ಬಿಟ್ಟರೆ ನೋಡಿ, ಅಲ್ಲಿ ಕ್ಯಾಮ್ರಾ ಇಟ್ಟಿರೋದಕ್ಕೆ ಅದನ್ನು ಮುಟ್ಟೋದು ಆಫ್ ಮಾಡೋದು ಇದೇ ರೀತಿ ಮಾಡ್ತಿದ್ರು. ಇನ್ನೇನು ಚೆನ್ನಾಗಿ ಬಿಸಿಲು ಕೂಡ ಇತ್ತಲ್ವ, ಹಾಗಾಗಿ ಹೊರಗಡೆ ಇಟ್ಕೊಂಡು ಕೂದಲು ಕೂಡ ಆರಿಸ್ಕೊಂಡು ನಡಿ ಪಪ್ಪು ಒಳಗಡೆ ಹೋಗೋಣ ಅಂದರೆ ನಾನು ಬರಲ್ಲ, ಇಲ್ಲೇ ಇಡ್ತೀನಿ ಅಂತ ಹಠ ಮಾಡ್ತಾಯಿದ್ರು. ಹಾಗಾಗಿ ಅವಳನ್ನ ಅಲ್ಲೇ ನಿಲ್ಲಿಸ್ಕೊಂಡಿದ್ದೆ. ಏನು ಕಮ್ಮಿ ಇಲ್ಲ, ಅಷ್ಟು ಬಿಸಿಲಿದೆ. ನಾನು ಸ್ಲಿಪ್ಪರ್ ಹಾಕ್ಕೊಂಡು ಎಲ್ಲಿಗೆ? ನಾವಿಬ್ಬರೇ ಇರೋದ್ರಿಂದ ವ್ಲಾಗಲ್ಲಿ ಎನಿ ಟೈಮ್ ನಾನು ಪಾಪು ಅಷ್ಟೇ ಬಿಡ್ತೀವಿ. ಅಲ್ಲಿ ಪಕ್ಕದ ರೂಮ್ ಅಣ್ಣ ಸ್ಲಿಪ್ಪರ್ ಬಿಟ್ಟಿದ್ದಾರೆ, ಅದನ್ನು ಹಾಕ್ಕೊಳ್ತೀನಿ ಅಂತ ಹೋಗ್ತಾ ಇದ್ದಾನೆ.
ಮಾಮದ ಚಿನ್ನಿ. ಹಾಂ ಬಾ. ಏನು ಎಲ್ಲಿಗೆ ಹೋಗ್ತೀಯ ಈಗ? ಹಾಂ, ಇಷ್ಟೇ ಸ್ಪೇಸ್ ಇರೋದ್ರಿಂದನೇ ನನ್ನ ಪಾಪನ ಹೊರಗಡೆ ಬಿಡೋಲ್ಲ. ಇಷ್ಟೇ ಸ್ಪೇಸ್ ಇದೆ, ಹಾಗಾಗಿ ಒಂದು ಜಾಸ್ತಿ ಹೊರಗಡೆ ಬಿಡೋಲ್ಲ. ಯಾವಾಗಾದ್ರು ದಿನಕ್ಕೆ ಒನ್ ಟೈಮ್ ಮಾತ್ರ ಹಿಂಗೆ ಕರ್ಕೊಂಬಂದು ಸ್ವಲ್ಪ ಹೊತ್ತು ಆಟ ಆಡಲಿ ಅಂತ ಬಿಡ್ತೀನಿ. ಇದಿಷ್ಟು ಸ್ಪೇಸಲ್ಲೇ ಆಟ ಆಡ್ತಾರೆ. ಅವ್ರಿಗೆ ಏನು ಇಷ್ಟ ಅದನ್ನು ಆಟ ಆಡಿಬಿಟ್ಟು ಹೊರಗಡೆ ಕರ್ಕೊಂಡು ಹೋಗಿ. ನೋಡಿ, ಸ್ವಲ್ಪ ಕೂದಲು ಆರಿಸ್ಕೊಳ್ಳೋಣ ಅಂತ ಬಂದರೆ ನೋಡಿ ಅಲ್ಲಿ ಪಾರಿವಾಳ ಎಲ್ಲ ಹರೋಗ್ತಿದೆ ಅಂತ ಬಂದರೆ ನಮ್ಮ ಪಾಪು ನೋಡಿ ಯಾವ ರೀತಿ ಮಾಡ್ತಿದ್ದಾರೆ ಅಂತ. ಚಿನ್ನಿ ಎಂತ ಮಾಡ್ತಿದ್ಯಾ? ಹಾಂ ಹಾಂ, ಈಗಿನ ರಂಗೋಲಿ ಹಾಕಿದೆ ನೋಡಿ, ಎಲ್ಲ ತೊಳೆದು ಹಾಳು ಮಾಡಿಬಿಟ್ಟಿದ್ದಾರೆ. ನಡಿ ಸಾಕು, ಅಲ್ಲಿ ಹೋಯ್ತು ಬಿಡಂಗಿಲ್ಲ, ಮಾಮೂರು ಬೈತಾರೆ. ಅಲ್ಲೆಲ್ಲ ಸ್ಲಿಪ್ಪರ್ ಬಿಡ್ತಾರಾ? ನಮ್ಮವು ತಗೊಂಡೋಗಲ್ಲಿ ಬಿಟ್ಟು ಬೈಯಲ್ವಾ? ನಡಿ ಒಳಗಡೆ ಹೋಗೋಣ. ನಡಿ ಚಿನ್ನಿ ಪುಟ್ಟ. ಇದ್ದೇ ಆಟ, ಅದಕ್ಕೆ ನಂಗೆ ಕರ್ಕೊಂಬರಲ್ಲ ಎರಡನೇ ಹೊರಗಡೆ. ನೋಡಿ ಅವರು ಮಾತ್ರ ಬಿಡ್ತಿದ್ದಾರೆ ಸ್ಲಿಪ್ಪರ್ ತೊಗೊಂಡೋಗಿ ನಮ್ಮವು. ಕೂಡ ಒಳಗಡೆ ಕರ್ಕೊಂಡು ಆಟ ಆಡೋಕ್ಕೆ ಅಂತ ಅವ್ರು ಆಟ ಸಾಮಾನೆಲ್ಲ ಕೊಟ್ಟೆ ಆಟ ಆಡಕ್ಕೆ ಹೇಳ್ತಾ ಕೊಡ್ತಾರೆ. ನೋಡಿದ್ರಲ್ವ ಹೊರಗಡೆ ಬಿಟ್ಟರೆ ಯಾವ ರೀತಿ ಕಿತಾಪತಿ ಮಾಡ್ತಾರೆ. ನಮ್ಮ ಪಾಪ ಒಂದು ಕಡೆ ಕೂಡ ನಿಲ್ಲೋದಿಲ್ಲ ಅಂತೇಳಿ, ಅದಕ್ಕೋಸ್ಕರ ಅಂತಲೇ ನಾನು ಹೊರಗಡೆ ಅವ್ರನ್ನ ಜಾಸ್ತಿ ಕೂಡ ಬಿಡೋದಿಲ್ಲ. ಹಾಗೆ ಲೇಟ್ ಆಯ್ತಲ್ವ, 11:30 ಆಗಿ ಬಂತು. ಹಾಗಾಗಿ ಫ್ರೂಟ್ ಜ್ಯೂಸ್ ಮಾಡೋಣ ಅಂತೇಳಿ ಆ್ಯಪಲ್ ಜ್ಯೂಸ್ಗೆ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅವ್ರನ್ನ ಕೇಳ್ತಿದ್ದೆ ಯಾವ ಜ್ಯೂಸ್ ಬೇಕು ಅಂತ ಅಂದರು. ಅದಕ್ಕೆ ಆ್ಯಪಲ್ ಅಂತ ಹೇಳ್ತಿದ್ರು. ಹಾಗಾಗಿ ಆ್ಯಪಲ್ ಜ್ಯೂಸ್ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಿದ್ದೀನಿ. ಮನೇಲೇ ಮಕ್ಕಳಿಗೆ ಇರುತ್ತೆ ಜ್ಯೂಸ್ ಎಲ್ಲ ಮಾಡ್ಕೊಂಡಿದ್ದರಿಂದ ಹೆಲ್ತಿಗೆ ಕೂಡ ಬೆನಿಫಿಟ್ಸು. ನಮ್ಮ ಪಾಪ ಬರೇ ಹಣ್ಣು ತಿನ್ನೋಕೆ ಅಷ್ಟೊಂದು ಇಷ್ಟಪಡೋಲ್ಲ, ಯಾವಾಗಾದ್ರು ರೇಟ್ ಕಮ್ಮಿ. ಹಾಗಾಗಿ ಈ ರೀತಿ ಜ್ಯೂಸ್ ಎಲ್ಲ ಮಾಡಿಕೊಟ್ರು ಕುಡಿತಾರೆ, ಅಥವಾ ವಾರಕ್ಕೊಂದ್ಸರಿ ಹಣ್ಣು ಅಥವಾ ಅದನ್ನು ಕೊಟ್ಟರು ಕೂಡ ತಿಂತಾರೆ. ನಾನು ಇದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ, ಪಿಸ್ತಾ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾನು ಹಾಗೆ ಮಿಕ್ಸಿ ಹಾಕ್ತಿರೋದ್ರಿಂದ ಇದಕ್ಕೆ ಹಾಲನ್ನ ಮಿಕ್ಸ್ ಮಾಡ್ಕೊಳ್ತಾ ಇಲ್ಲ. ಎಕ್ಸ್ಟ್ರಾ ಇದೆಲ್ಲ ರುಬ್ಬಾದ್ಮೇಲೆ ಹಾಲನ್ನ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪ ಸಿಹಿಗೆ ಅಂತ ಬೆಲ್ಲ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಸಣ್ಣಕ್ಕಾಗೋರು ನೈಸಾಗಿ ರುಬ್ಕೊಳ್ತೀನಿ. ಯಾಕಂದರೆ ಪಾಪುಗಲ್ವಾ ಸ್ವಲ್ಪ ಗೋಡಂಬಿ ಎಲ್ಲ ಚೆನ್ನಾಗಿ ರುಬ್ಕೊಬೇಕು. ಹಾಗಾಗಿ ನೋಡಿ ಈ ರೀತಿ ಬಂದಿದೆ. ಇದಕ್ಕೆ ನಾನು ಒಂದು ಅರ್ಧ ಗ್ಲಾಸಷ್ಟು ಹಾಲನ್ನು ಕೂಡ ಮಿಕ್ಸ್ ಮಾಡ್ಕೊಳ್ತೀನಿ. ನಮ್ಮ ಪಾಪಗಂತೂ ತುಂಬ ಇಷ್ಟ ಈ ಜ್ಯೂಸ್ ಎಲ್ಲ ಮಾಡಿಕೊಡೋದು. ನಾನು ಮನೇಲೇ ರೆಗ್ಯುಲರ್ ವಾರದಾಗೆ 3-4 ಟೈಮ್ ಅಂತೂ ಈ ಜ್ಯೂಸ್ ಯಾವ ಹಣ್ಣಿರುತ್ತೋ ಅದರಲ್ಲೇ ಮಾಡಿಕೊಡ್ತೀನಿ. ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿ ಡ್ರೈ ಫ್ರೂಟ್ಸ್ನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀನಿ. ಅದನ್ನು ಕೂಡ ಮೇಲೆ ಲೋಟದ ಮೇಲೆ ಹಾಕ್ಕೊಡೋದ್ರಿಂದ ಅವರು ಕೂಡ ಇಷ್ಟಪಟ್ಟು ಕುಡಿತಾರೆ. ಸಖತ್ ಇಷ್ಟ ನಮ್ಮ ಪಾಪುಗೆ ಆ್ಯಪಲ್ ಜ್ಯೂಸ್ ಅಂದರೆ. ಅಮ್ಮ ನೀನು ಬಾ ನನ್ನ ಜೊತೆ ಕುಡಿ ಬಾ ಅಂತೆಲ್ಲ ಕರಿತಾ ಇರ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಸ್ಮೂತಿ ರೀತಿ ಕೂಡ ತುಂಬ ಚೆನ್ನಾಗಿತ್ತು. ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಕೊಡ್ತೀನಿ. ತುಪ್ಪದಲ್ಲಿ ಹುರಿದಿರ್ತೀನಲ್ವ, ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ. ಚಿಕ್ಕ ಚಿಕ್ಕಕ್ಕೆ ಹೆಚ್ಚಿಬಿಟ್ಟು ಹಾಕಿರ್ತೀನಿ. ಅದಕ್ಕೆ ತುಂಬ ಚೆನ್ನಾಗಿರುತ್ತೆ. ಜ್ಯೂಸ್ ಮಾತ್ರ ಸಖತ್ತಾಯಿತು. ನೋಡ್ಬೋದು ಯಾವ ಥರ ಬಂದಿದೆ ಅಂತೇಳಿ. ನಮ್ಮ ಪಾಪಗಂತೂ ತುಂಬ ಇಷ್ಟ ಜ್ಯೂಸ್ಗಳು ಮಾಡಿಕೊಡೋದ್ರಿಂದ. ಯಾವಾಗ ಹಣ್ಣು ಫ್ರೂಟ್ಸ್ ಯಾವಾಗ ತಂದಿರ್ತಾರೋ ಹಸ್ಬೆಂಡು, ಯಾವ ಫ್ರೂಟ್ಸ್ ಇರುತ್ತೋ ಅದರಲ್ಲೇ ಜ್ಯೂಸ್ ಮಾಡಿಕೊಡ್ತೀನಿ. ಅವ್ರಿಗೆ ಆ್ಯಪಲ್ ಜ್ಯೂಸು ಮತ್ತು ಸಪೋಟೊ ಜ್ಯೂಸ್ ಅಂದರೆ ತುಂಬ ಇಷ್ಟಪಟ್ಟು ಕುಡಿಯೋದು ಅಂದರೆ ಇವೆರಡೇ ಜ್ಯೂಸು. ಇನ್ನು ಆರೆಂಜ್ ಅವೆಲ್ಲ ಅಷ್ಟೊಂದು ಇಷ್ಟ ಆಗೋದಿಲ್ಲ ಅವ್ರಿಗೆ. ಹಾಗಾಗಿ ಅವ್ರು ಇವತ್ತು ಆ್ಯಪಲ್ ಜ್ಯೂಸ್ ಕೇಳಿದರು. ಹಾಗಿದ್ರು ಆ್ಯಪಲ್ ಇತ್ತಲ್ಲ ಅಂತ ಈ ರೀತಿ ಸಿಂಪಲಾಗಿ ಆ್ಯಪಲ್ ಜ್ಯೂಸ್ ಮಾಡಿಕೊಟ್ಟೆ. ನೋಡಿ ಕೊಟ್ಟಿದ್ದೀನಿ. ನಾನು ಹೇಳಿಲ್ವ, ಚೇರ್ ಮೇಲೆ ಕೂರಿಸ್ಬಿಟ್ರೆ ಸುಮ್ಮನೆ ಕುತ್ಕೊಂಡ್ಬಿಡ್ತಾರೆ, ಹಠ ಏನು ಮಾಡೋಕ್ಕೆ ಹೋಗೋದಿಲ್ಲ. ನೋಡಿ ನನ್ನೂ ಕರಿತಾಯಿದ್ರು, ಅಮ್ಮ ಬಾ ಜ್ಯೂಸ್ ಕುಡಿ ಬಾ ಅಂತೇಳಿ. ಜ್ಯೂಸ್ ಎಲ್ಲ ಕುಡ್ದು ಮುಗಿಸಾದ್ಮೇಲೆ ಅವ್ರು ಚಿಕ್ಕಪ್ಪ ಡ್ಯೂಟಿಗೆ ಹೋಗಬೇಕು ಅಂತ ಹೆಲ್ಮೆಟ್ ತೆಗೆದಿಟ್ಕೊಂಡ್ರೆ ಅದನ್ನು ಹಾಕ್ಕೊಂಡು ನೋಡಿ ಯಾವ ರೀತಿ ಕಿತಾಪತಿ ಮಾಡ್ತಿದ್ದಾರೆ ಅಂತ. ಅದು ವೇಟ್ ಕೂಡ ಅವ್ರ ಕೈಯಲ್ಲಿ ತಡೆಯೋಕ್ಕಾಗ್ತಾಯಿಲ್ಲ, ಆದರೂ ಈ ರೀತಿ ಆಟ ಆಡ್ತಾ ಇದ್ದಾರೆ. ಈ ರೀತಿ ಅವ್ರನ್ನೂ ಕೂಡ ಆಟಾಡಿಸ್ತಾ ಇರ್ತೀನಿ. ಮಧ್ಯಾಹ್ನ ಕೂಡ ಅಡುಗೆ ಕೂಡ ರೆಡಿ ಮಾಡ್ಕೊಬೇಕು. ನಮ್ಮ ಪಾಪನ ಚೆನ್ನಾಗಿ ಆಟಾಡಿಸ್ಬಿಡ್ತೀನಿ, ಇಲ್ಲಿದ್ರೆ ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಅವ್ರಿಗೆ ಸಮಾಧಾನ ಆಗೋ ತನಕ ಅವ್ರ ಜೊತೆ ಕೂತ್ಕೊಂಡು ಆಟ ಆಡಿ ತದನಂತರ ಅಡುಗೆ ಮಾಡೋಕ್ಕೆ ಅಂತ ಹೋಗ್ತೀನಿ. ನೋಡಿ ಅದು ವೇಟ್ ಕೂಡ ತಡೆಯೋಕ್ಕಾಗ್ತಿಲ್ಲ, ಅದರಲ್ಲೇ ಶೂ ಹಾಕ್ಕೊಳ್ತಾ ಇದ್ದಾರೆ. ಇವತ್ತಿನ ಬ್ಲಾಗ್ನ ಇಲ್ಲ ಎಂಡ್ ಮಾಡ್ತೀನಿ. ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಹೊಸದಾಗಿ ನನ್ನ ಚಾನಲ್ ನೋಡ್ತೀವಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲಲ್ಲಿ ನೋಡ್ತೀನಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.